ಜಾತಿ ಅನ್ನುವ ಪದ್ಧತಿ ಹಿಂದೂ ಧರ್ಮದಲ್ಲಿ ಇಲ್ಲಿಲ್ಲ. ಅದು ಕಾಲಾಂತರದಲ್ಲಿ ಸೇರ್ಕೊಂಡಿರುವಂಥ ಒಂದು ಪ್ರಕ್ರಿಯೆ. ಇವತ್ತು ಅದು ರಾಜಕೀಯ ಚಿತ್ರಣವನ್ನು ಪಡ್ಕೊಂಡು ನಮ್ಮನ್ನು ಒಡೆದು ಆಳುವಂಥ ಮಟ್ಟಕ್ಕೆ ಹೋಗಿದೆ. ಆಂಗ್ಲ ಭಾಷೆ ಕಲಿಬೇಕು, ಅನಿವಾರ್ಯತೆ ಇದೆ, ಯಾರು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದು ಎಷ್ಟು ಮಟ್ಟಿಗೆ ಸೀಮಿತವಾಗಿರಬೇಕು, ಅದರ ಮಿತಿ ಯಾವುದು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವತಃ ನಾನು. ವಸುದೈವ ಕುಟುಂಬಕಂ ಅಂತ ಹೇಳುವಂಥ ಒಂದು ಚಿಂತನೆಯಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟವರು. ಇದನ್ನು ನಾನು ಹೇಳ್ತಾ ಇಲ್ಲ, ಭಗವಾನ್ ಶ್ರೀಕೃಷ್ಣ ಹೇಳಿರೋದು ವಸುದೈವ ಕುಟುಂಬಕಂ ಅಂತ. ಇಡೀ ವಿಶ್ವವೇ ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನ ಅಣ್ಣ ತಮ್ಮದಿರೋ ಅಂತ ಬಾಳುವಂಥದ್ದು. ಆದರೆ ಅಧರ್ಮ ಬಂದಾಗ ಮಾತ್ರ ನಾವು ಸಿಡಿದೇಳ್ತಕ್ಕಂಥದ್ದೇ ಹಿಂದೂಗಳ ಒಂದು ಮೂಲ ಗುಣ. ಸನಾತನ ಪರಂಪರೆಯು ಹಿಂದೂ ಪರಂಪರೆಯು ಅಷ್ಟೇ. ನಾವು ಎಷ್ಟೇ ಅನುಭವಿಸಿದ್ರು ಕೂಡ ಹೊಸತನದ ಅನುಭವವನ್ನು ಕೊಡುತ್ತೆ. ಅದಕ್ಕಾಗಿಯೇ ಚಿರನೂತನಃ ಸನಾತನಃ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ವೈಜ್ಞಾನಿಕವಾಗೂ ಕೂಡ ರುಜುವಾತಾಗಿದೆ. ಯಾವ ವ್ಯಕ್ತಿ ಭಜನೆಯನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ತಾನೋ ಅವನ ಆರೋಗ್ಯವು ವೃದ್ಧಿ ಆಗುತ್ತೆ, ಭಗವಂತನ ಕಡೆಗೆ ಏಕಾಗ್ರತೆ ಬೆಳೆಯುತ್ತೆ, ಶ್ರದ್ಧೆ ಬೆಳೆಯುತ್ತೆ ಅಂತ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಆಹಾರ ಪದ್ಧತಿ ಹಳಿ ತಪ್ಪೋಗಿದೆ. ನಾವು ಜಂಕ್ ಫುಡ್ಗಳ ದಾಸರಾಗಿದ್ದೀವಿ. ಪಾಶ್ಚಿಮಾತ್ಯರು ಕೊಡ್ತಾ ಇರೋದೆಲ್ಲವೂ ಶ್ರೇಷ್ಠ ಅಂತ ತಿನ್ನೋದನ್ನ ಎಲ್ಲವನ್ನೂ ತಿಂತಾ ಇದ್ದೀವಿ ನಾವು ಇವತ್ತು. ಕನಿಷ್ಠ ಪಕ್ಷ ರಾತ್ರಿಯ ಊಟವನ್ನ ಮಕ್ಕಳ ಜೊತೆಯಲ್ಲಿ ಮಾಡಬೇಕು. ಮತ್ತೆ ಅಣ್ಣ ತಮ್ಮ ಬೇರೆ ಬೇರೆ ಇರ್ತಾರೆ ಜಾಗದಲ್ಲಿ, ವಾರಕ್ಕೆ ಒಮ್ಮೆ ಆದರೂ ಅವ್ರನ್ನೆಲ್ಲರನ್ನೂ ಕರೆಸಿ ನಾವೆಲ್ಲರೂ ಒಟ್ಟಿಗೆ ಊಟವನ್ನು ಮಾಡೋವಂಥ ಪ್ರಯತ್ನವನ್ನು ರೂಢಿ ಮಾಡ್ಕೊಳ್ಬೋದು. ಅಂದರೆ ಮನೆ ಅಂತ ಹೇಳ್ತಕ್ಕಂಥದ್ದು ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳುವಂಥ ಕಾಲ ಇತ್ತು. ಇವತ್ತು ಹಿರಿಕರು ಕೂಡ ಏನು ಮಾಡ್ತಿದ್ದಾರೆ ಅಂದರೆ, ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದೋಯ್ತು, ಅವನ ಜೀವನನ ಅವ್ನು ನೋಡ್ಕೊಳ್ತಾನೆ ಅಂತ ಹೇಳುವಂಥ ಕಾಲ ಬಂದಿದೆ. ತಂದೆ ತಾಯಿ ಮದುವೆ ಮಾಡಿಬಿಟ್ರೆ ಆಯಿತು, ನಾನು ಬೇರೆ ಮನೆ ಮಾಡ್ಕೊಂಡು ಹೊರಟೋದ್ರೆ ಆಯಿತು, ತಂದೆ ತಾಯಿ ಜವಾಬ್ದಾರಿಯನ್ನು ಅವ್ರು ನೋಡ್ಕೊತಾರೆ ಅಂತ ಹೇಳುವಂಥ ಕಾಲ ಬಂದ್ಬಿಟ್ಟಿದೆ ಇವತ್ತು. ಅದು ಸರಿಯಲ್ಲ. ಇವತ್ತು ಎಷ್ಟೋ ಮನೆಗಳ ಮುಂದೆ ತುಳಸಿ ಕಟ್ಟೆಯೂ ಕೂಡ ಮಾಯ ಆಗುವಂಥ ಒಂದು ಕಾಲದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಇದನ್ನು ಹೇಳಲಿಕ್ಕೆ ನನಗೆ ನೋವಾಗುತ್ತೆ. ಭಾರತ ಬಂದಿರತಕ್ಕಂಥದ್ದೇ ಋಷಿಮುನಿಗಳ ಪರಂಪರೆಯಲ್ಲಿ. ಹಾಗಾಗಿ ನಮಗೆ ಇದೆಲ್ಲವೂ ಅರ್ಥ ಆಗಬೇಕು. ಕೆಲವನ್ನ ಯಾವುದನ್ನು ವೈಜ್ಞಾನಿಕವಾಗಿ ರುಜುವಾತ್ ಮಾಡೋಕ್ಕಾಗಲ್ಲ, ಆದರೆ ಅದರ ಪರಿಣಾಮಗಳಂತೂ ಇದ್ದೇ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಇದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಈ 6 ಅಂಶಗಳನ್ನು ಸರಿಪಡಿಸಿಕೊಂಡ್ರೆ ಹಿಂದೂಗಳ ಕುಟುಂಬ ಸಬಲೀಕರಣವಾಗುತ್ತದೆ, ಹಿಂದೂಗಳ ಕುಟುಂಬ ಸಂಸ್ಕಾರದ ಕಡೆಗೆ ತನ್ನ ಪಯಣವನ್ನು ಬೆಳೆಸುತ್ತೆ ಅಂತ ಹೇಳ್ತಕ್ಕಂಥದ್ದು ಇಂದಿನ ವಿಷಯ. ಸ್ನೇಹಿತರೆ ನೋಡಿ, ಹೇಳಿ ಕೇಳಿ ಹಿಂದೂ ಸಂಸ್ಕಾರ ಏನಿದೆ ಸನಾತನ ಪರಂಪರೆಯಿಂದ ಬಹುಕಾಲವನ್ನು ಕ್ರಮಿಸಿ ಬಂದಿದೆ. ಸನಾತನ ಅಂದರೆ ಚಿರನೂತನಃ ಸನಾತನಃ ಅಂತ ಹೇಳ್ತಾರೆ. ಯಾವುದಕ್ಕೆ ಹುಟ್ಟು ಇಲ್ವೋ ಸಾವು ಇಲ್ವೋ, ಪ್ರತಿನಿತ್ಯ ಚಿರನೂತನವಾಗಿರುತ್ತೋ. ಅಂದರೆ ಇವಾಗ ಪ್ರತಿ ವರ್ಷ ಯುಗಾದಿ ಹಬ್ಬ ಬಂದಾಗ ನಾವು ಚಿಗುರಿನ ಕುಡಿಗಳನ್ನು ನೋಡ್ತೀವಿ. ಆ ಚಿಗುರು ಏನಂತೆ ಹೊಸತನವನ್ನು ಹೇಳುತ್ತೆ. ಹಾಗೇನೆ ಸನಾತನ ಪರಂಪರೆಯು ಹಿಂದೂ ಪರಂಪರೆಯು ಅಷ್ಟೇ. ನಾವು ಎಷ್ಟೇ ಅನುಭವಿಸಿದ್ರು ಕೂಡ ಹೊಸತನದ ಅನುಭವವನ್ನು ಕೊಡುತ್ತೆ. ಅದಕ್ಕಾಗಿಯೇ ಚಿರನೂತನಃ ಸನಾತನಃ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಈ ಋಷಿಗಳ ಸಂತಾನವಾದ ನಾವೆಲ್ಲ ಇವತ್ತು ಏನಾಗೋಗಿದ್ದೀವಿ, ಯಾಕೆ ನಾವು ಇವತ್ತು ಅವನತಿಯ ಕಡೆಗೆ ಸಾಕ್ತಾ ಇದ್ದೀವಿ ಅನ್ನೋವಂಥ ವಿಷಯನ ಬಹಳ ಕಾಲದಿಂದ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು ಅಂತಿತ್ತು. ಹಾಗಾಗಿ ಇವತ್ತು ನಾನು ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಲವಾರು ವಿಷಯಗಳು ಇವತ್ತು ಹಿಂದೂ ಧರ್ಮ ಅವನತಿ ಕಡೆಗೆ ಸಾಕ್ತಾ ಇರೋದಕ್ಕೆ ತಳುಕಾಕೊಂಡಿದೆ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಸ್ಪೃಶ್ಯತೆಯನ್ನ ನಾವಿವತ್ತು ಜಾತಿ ಹೆಸರಲ್ಲಿ ವಿಭಜನೆ ಆಗೋಗಿದೆ ನಮ್ಮ ಹಿಂದೂ ಸಮಾಜ. ಅದನ್ನು ನಾವು ಸರಿಪಡಿಸ್ಕೊಳ್ಳೇಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿದ್ದೀವಿ. ಹಾಗಾಗಿ ಪ್ರತಿಯೊಂದು ಹಿಂದೂ ಕುಟುಂಬವು ಈ 6 ಅಂಶಗಳನ್ನು ಎಷ್ಟಾಗುತ್ತೋ ಅಷ್ಟು, ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಲವು ಕೂಡ ಎಲ್ಲದಕ್ಕೂ ಉತ್ತರವನ್ನು ಹೇಳುತ್ತೆ. ಇವತ್ತು ಕಾಲ ಸರಿಯಾಗಿಲ್ಲ, ಯಾರ ಮಾತನ್ನು ಯಾರು ಕೇಳುವಂಥ ವ್ಯವಧಾನತೆ ಯಾರಲ್ಲೂ ಇಲ್ಲ. ಕುಟುಂಬ ಸದಸ್ಯರೇ ಇರ್ಬೋದು, ನಮ್ಮ ಮಕ್ಕಳೇ ಇರ್ಬೋದು, ನಮ್ಮ ಮಾತನ್ನು ಕೇಳದೇ ಇರುವಂಥ ದುಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜಗಳಿರ್ತಕ್ಕಂಥದ್ದು. ಅವಿಭಕ್ತ ಕುಟುಂಬಗಳಿದ್ದಾಗ, ಅಂದರೆ ಕೂಡು ಕುಟುಂಬ ಅಂತ ಏನು ಹೇಳ್ತೀವಿ, ಅದೆಲ್ಲ ಇದ್ದಾಗ ಒಬ್ಬರ ಮಾತನ್ನು ಒಬ್ರು ಕಾಣ್ತಾ ಇದ್ರು, ಅನುಭವಗಳ ಹಂಚಿಕೆ ಆಗ್ತಾ ಇತ್ತು, ಒಬ್ಬರ ಮೇಲೆ ಒಬ್ರಿಗೆ ನಿಯಂತ್ರಣ ಇರ್ತಾ ಇತ್ತು, ಒಬ್ರಿಗೊಬ್ರು ಬೆಲೆ ಕೊಡ್ತಿದ್ರು. ಆದರೆ ಇವತ್ತು ವಿಭಕ್ತ ಕುಟುಂಬಗಳು, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಒಬ್ಬರ ಮಾತನ್ನು ಒಬ್ಬರು ಯಾರು ಕೇಳ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಯಾರು ಕೂಡ ಗಮನವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಈ 6 ಅಂಶಗಳನ್ನು ನಮ್ಮ ಕುಟುಂಬಗಳಲ್ಲಿ ನಾವು ಮತ್ತೆ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಭಜನೆ.
ಭಜನೆ ಅಂತ ಹೇಳ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ಅದನ್ನ ಬಿಟ್ರೆ ಹಿಂದೂಗಳು ಬೆಲೆನೇ ಇಲ್ಲ. ಭಜನೆ ಅಂತ ಹೇಳಿದ್ರೆ ಕೇವಲ ಏನು ತಾಳ ಹೊಡ್ಕೊಂಡು ಹಾಡುಗಳನ್ನ ಆಡ್ತಕ್ಕಂಥದ್ದಲ್ಲ. ಭಜನೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಸಂಸ್ಕಾರವನ್ನ ಬಿತ್ತುತ್ತೆ, ಭಕ್ತಿಯನ್ನ ಬಿತ್ತುತ್ತೆ, ಮತ್ತೆ ಮನುಷ್ಯನಲ್ಲಿರುವಂತಹ ತಮೋ ಗುಣವನ್ನ ಕಮ್ಮಿ ಮಾಡುತ್ತೆ ಅನ್ನೋದು ವೈಜ್ಞಾನಿಕವಾಗೂ ಕೂಡ ರುಜುವಾತಾಗಿದೆ. ಯಾವ ವ್ಯಕ್ತಿ ಭಜನೆಯನ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ತಾನೋ ಅವನ ಆರೋಗ್ಯವೂ ವೃದ್ಧಿ ಆಗುತ್ತೆ, ಭಗವಂತನ ಕಡೆಗೆ ಏಕಾಗ್ರತೆ ಬೆಳೆಯುತ್ತೆ, ಶ್ರದ್ಧೆ ಬೆಳೆಯುತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ನೋಡಿ, ಒಂದೇ ಮಾತರಂ ಇವಾಗ 150 ವರ್ಷಗಳ ಒಂದು ಸಂದರ್ಭ. ಇವತ್ತು 150 ವರ್ಷಗಳನ್ನ ಪೂರೈಸಿರ್ತಕ್ಕಂಥದ್ದು ಒಂದು ದಾಖಲೆ. ಅದು ಯಾವುದೇ ಒಂದು ಗೀತೆ ಪ್ರಪಂಚದಲ್ಲಿ ಇಷ್ಟೊಂದು ಮನ್ನಣೆಯನ್ನ ಪಡ್ಕೊಳ್ಳಿಲ್ಲ. ಆ ಒಂದೇ ಮಾತರಂ ಗೀತೆಯನ್ನ ನಮ್ಮ ಮನೆಗಳೆಲ್ಲ ಹಾಡಲಾಗ್ತಾ ಇತ್ತಂತೆ ಸ್ವತಂತ್ರ ಪೂರ್ವದಲ್ಲಿ, ಇತ್ತೀಚಿನ ದಿನಗಳವರೆಗೂ. ಆದ್ರೆ ಆ ರೂಢಿಯನ್ನ ನಾವು ಬಿಟ್ಟಿದ್ದೀವಿ. ಒಂದೇ ಮಾತರಮನ್ನ ಸಂಪೂರ್ಣವಾಗಿ ಕಲಿಯುವ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಇದನ್ನ ಭಜನೆಯ ಒಂದು ಭಾಗವಾಗಿ ನಾವು ಮನೆಗಳಲ್ಲಿ ರೂಢಿ ಮಾಡಬೇಕು. ಮತ್ತೆ ನಮ್ಮ ಕುಲದೇವತೆ ಇರ್ಬೋದು, ಇಷ್ಟ ದೇವತೆ ಇರ್ಬೋದು, ಯಾವುದೇ ಒಂದು ಭಕ್ತಿ ಗೀತೆಯನ್ನ, ರಾಮಸ್ಮರಣೆ ಇರ್ಬೋದು, ಶಿವಸ್ಮರಣೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಇದನ್ನ ಮಾಡೋದನ್ನ ರೂಢಿ ಮಾಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಕುಲಾಚಾರ ಪದ್ಧತಿಯ ಒಂದು ಭಾಗವಾಗಿ ಯಾವ ಸಂಪ್ರದಾಯವನ್ನು ಮಾಡ್ಕೊಂಡ್ ಬಂದಿಯಾರೋ ಆ ರೀತಿಯ ಪೂಜಾ ಪದ್ಧತಿಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡುವಂತ ಒಂದು ಪ್ರಯತ್ನ ಆಗಬೇಕು. ಇದು ಭಜನೆಯ ಭಾಗ. ಮತ್ತೆ ಭೋಜನ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳಿಗೆ ಅತಿ ಪ್ರಿಯವಾದದ್ದು. ಮತ್ತೆ ಅದನ್ನ ವೈಜ್ಞಾನಿಕವಾಗಿ ಆಯುರ್ವೇದದ ಒಂದು ತಳಹದಿಯಲ್ಲಿ ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ನಾವು ಯಾವ್ದ್ಯಾವ್ದನ್ನು ತಿನ್ನಲ್ಲ, ಕಸಪಸ ಎಲ್ಲ ತಿನ್ನೋದಕ್ಕೆ ಹೋಗಲ್ಲ, ದೇಹಕ್ಕೆ ಬೇಡದೇ ಇರೋಂಥ ಅಂಶಗಳನ್ನು ನಾವು ತಿನ್ನಕ್ಕೆ ಹೋಗಲ್ಲ. ಯಾವುದು ಋತುವಿಗೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯನ್ನ ನಮ್ಮ ಋಷಿ ಮುನಿಗಳು ನಮಗೆ ರೂಢಿಸ್ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಮರಳಿ ಹಳಿಗೆ ತಗೊಂಡ್ಬರ್ಬೇಕು. ಇವತ್ತು ನಮ್ಮ ಆಹಾರ ಪದ್ಧತಿ ಹಳಿ ತಪ್ಪೋಗಿದೆ. ನಾವು ಜಂಕ್ ಫುಡ್ಗಳ ದಾಸರಾಗಿದ್ದೀವಿ. ಪಾಶ್ಚಿಮಾತ್ಯರು ಕೊಡ್ತಾ ಇರೋದೆಲ್ಲವೂ ಶ್ರೇಷ್ಠ ಅಂತ ತಿನ್ನೋದನ್ನ ಎಲ್ಲವನ್ನೂ ತಿಂತಾ ಇದ್ದೀವಿ ನಾವು ಇವತ್ತು. ಹಾಗಾಗಿ ನಮ್ಮ ಆರೋಗ್ಯದ ಮಟ್ಟ ಕುಸಿದೋಗ್ತಿದೆ. ಹಾಗಾಗಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಋತುಗಳ ಅನುಗುಣವಾಗಿ ಯಾವ ಕಾಯಿ ಪಲ್ಯಗಳು ಸಿಗ್ತವೆ, ತರಕಾರಿಗಳು ಸಿಗ್ತವೆ, ಯಾವ ಹಣ್ಣುಗಳು ಸಿಗ್ತವೆ, ಆದಷ್ಟು ಸಾತ್ವಿಕ ಆಹಾರದ ಕಡೆಗೆ ನಮ್ಮ ಗಮನ ಇರಬೇಕು. ಬಹುಮುಖ್ಯವಾಗಿ ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಮನೆಯಲ್ಲಿ ತಂದೆ ತಾಯಿ ಇಬ್ರು ದುಡಿಲಿಕ್ಕೆ ಹೋಗ್ತಾರೆ. ಮಕ್ಕಳ ಜೊತೆಯಲ್ಲಿ ಕಾಲವನ್ನ ಕಳೀಲಿಕ್ಕೆ ಅವ್ರಿಗೆ ಅವಕಾಶವೇ ಸಿಗೋದಿಲ್ಲ. ಹಾಗಾಗಿ ಮಕ್ಕಳು ಯಾವ ದಾರಿಗೆ ಹೋಗ್ತಿದ್ದಾರೆ, ಏನ್ ಕಲಿತಿದ್ದಾರೆ ಅನ್ನೋದು ಕೂಡ ಇವತ್ತು ಪೋಷಕರಿಗೆ ಗೊತ್ತಾಗದೇ ಇರುವಂತ ಕಾಲ ಒದಗಿ ಬಂದಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ಕನಿಷ್ಠ ಪಕ್ಷ ರಾತ್ರಿಯ ಊಟವನ್ನ ಮಕ್ಕಳ ಜೊತೆಯಲ್ಲಿ ಮಾಡಬೇಕು. ಮತ್ತೆ ನಮ್ಮ ಕುಟುಂಬದ ಹಿರಿಯರು ಯಾರಾದ್ರೂ ಇದ್ರೆ, ಅಂದ್ರೆ ಇವಾಗ ಅಣ್ಣ ತಮ್ಮ ಬೇರೆ ಬೇರೆ ಇರ್ತಾರೆ ಜಾಗದಲ್ಲಿ, ವಾರಕ್ಕೆ ಒಮ್ಮೆ ಆದ್ರೂ ಅವ್ರನ್ನೆಲ್ಲರನ್ನು ಕರೆಸಿ ನಾವೆಲ್ಲರೂ ಒಟ್ಟಿಗೆ ಊಟವನ್ನ ಮಾಡುವಂತ ಪ್ರಯತ್ನವನ್ನ ರೂಢಿ ಮಾಡ್ಕೊಳ್ಬೋದು. ಅಂದ್ರೆ ನಮ್ಮ ಭೋಜನವು ಕೂಡ ಸಾತ್ವಿಕವಾಗಿರ್ಬೇಕು, ನಮ್ಮ ಶೈಲಿಯ ಊಟವನ್ನ ತಿನ್ಬೇಕು. ಅದೇ ಸ್ವದೇಶೀಯತೆ ಅಂತ ಹೇಳಿದ್ರೆ. ಮತ್ತೆ ಭವನ ಅಂತ ಹೇಳ್ತಕ್ಕಂಥದ್ದು, ಭವನ ಅಂದ್ರೆ ಮನೆ. ನಮ್ಗೆ ಭವನ, ಸದನ, ಮನೆ, ಕುಟೀರ, ಈ ರೀತಿ ನಾನಾ ಹೆಸರುಗಳಲ್ಲಿ ಕರಿತೀವಿ ನಾವು ಮನೆಯನ್ನ. ಮನೆ ಅಂತ ಹೇಳ್ತಕ್ಕಂಥದ್ದು ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳುವಂತ ಕಾಲ ಇತ್ತು. ಇವತ್ತು ಹಿರಿಕರು ಕೂಡ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮಕ್ಳಿಗೆ ಮದುವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಮುಗ್ದೋಯ್ತು, ಅವನ ಜೀವನನ ಅವ್ನ್ ನೋಡ್ಕೊಳ್ತಾನೆ ಅಂತ ಹೇಳುವಂತ ಕಾಲ ಬಂದಿದೆ. ತಂದೆ ತಾಯಿ ಮದುವೆ ಮಾಡ್ಬಿಟ್ರೆ ಆಯ್ತು, ನಾನು ಬೇರೆ ಮನೆ ಮಾಡ್ಕೊಂಡು ಹೊರಟೋದ್ರೆ ಆಯ್ತು, ತಂದೆ ತಾಯಿ ಜವಾಬ್ದಾರಿಯನ್ನ ಅವ್ರು ನೋಡ್ಕೊಂತಾರೆ ಅಂತ ಹೇಳುವಂತ ಕಾಲ ಬಂದ್ಬಿಟ್ಟಿದೆ ಇವತ್ತು. ಅದು ಸರಿಯಲ್ಲ. ಹಾಗಾಗಿ ಪರಸ್ಪರ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಕಷ್ಟದಲ್ಲಿದ್ದಾಗ ಎಲ್ರೂ ಒಬ್ರಿಗೊಬ್ರು ಸರಿದೂಗಿಸ್ಕೊಂಡು ಹೋಗುವಂತ ಒಂದು ಮೂಲ ವೇದಿಕೆ ನಮ್ಮ ಮನೆ ಆಗ್ಬೇಕು. ಮಕ್ಕಳಿಗೆ ಸಂಸ್ಕಾರವನ್ನ ಬಿತ್ತಕ್ಕಂತಹ ಮನೆ ನಮ್ಮ ಮನೆಗಳಾಗ್ಬೇಕು. ಮತ್ತೆ ನಮ್ಮ ಮನೆಯ ನಿರ್ಮಾಣಗಳು ಕೂಡ ನಮ್ಮ ಒಂದು ಆಚಾರ ವಿಚಾರ ಸಂಪ್ರದಾಯ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವ ರೀತಿಯಲ್ಲಿರಬೇಕು. ಇವತ್ತು ಎಷ್ಟೋ ಮನೆಗಳ ಮುಂದೆ ತುಳಸಿ ಕಟ್ಟೆಯೂ ಕೂಡ ಮಾಯ ಆಗುವಂತ ಒಂದು ಕಾಲದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಇದನ್ನ ಹೇಳಲಿಕ್ಕೆ ನನಗೆ ನೋವಾಗುತ್ತೆ. ಹಾಗಾಗಿ ನಮ್ಮ ಮನೆಯ ಒಬ್ಬ ಹೊಸಲಿಗಿರ್ಬೋದು, ಹೊಸಲನ್ನ ನಾವು ನರಸಿಂಹಸ್ವಾಮಿಗೆ ವಾಸ್ತು ದೇವತೆಗೆ ಹೋಲಿಕೆ ಮಾಡ್ತೀವಿ, ನರಸಿಂಹಸ್ವಾಮಿಗೆ ಹೋಲಿಕೆ ಮಾಡ್ತೀವಿ. ಆ ಹೊಸಲಿನ ಮೇಲೆ ಮಕ್ಕಳು ಇವತ್ತು ಕಾಲಿಟ್ಟು ಹೋಗುವಂತ ಪ್ರಕ್ರಿಯೆಯನ್ನ ಬೆಳೆಸ್ಕೊಂಡಿದ್ದಾರೆ. ಅಂತ ಸಣ್ಣ ಪುಟ್ಟ ತಪ್ಪುಗಳನ್ನ ಅವ್ರಿಗೆ ತಿದ್ದಿ ಹೇಳುವ ರೀತಿಯಲ್ಲಿ ನಮ್ಮ ಪ್ರಯತ್ನಗಳಾಗಬೇಕು ಅಂತ ಹೇಳ್ತಕ್ಕಂಥದ್ದು. ಇನ್ನು ಭೂಷಣದ ವಿಷಯಕ್ಕೆ ಬರುವಾಗ,
ನಮ್ಮ ವೇಷಭೂಷಣ ಯಾವ ರೀತಿಯಾಗಿದೆ. ಇವಾಗ ನನ್ನನ್ನು ಒಟ್ಟುಗೂಡಿ ಹೇಳೋದಂದ್ರೆ ಕಾಲ ಇವತ್ತು ಪರಿವರ್ತನೆ ಆಗಿದೆ. ನಾವು ಕೆಲಸಕ್ಕೆ ಹೋಗುವಾಗ ಹೇಗೆ ಹೋದ್ರೂ ಪರವಾಗಿಲ್ಲ, ಆದರೆ ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿರುವಾಗ ನಮ್ಮ ವೇಷಭೂಷಣಗಳು ಯಾವ ರೀತಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ಬೋದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಉದಾಹರಣೆಯನ್ನ ನೋಡೋಣ. ಸಾಕಷ್ಟು ಮಾತೆಯರು ನೂರಾರು ಸಾವಿರಾರು ಸೀರೆಗಳನ್ನ ಇಟ್ಕೊಂಡಿರುವಂತ ಮಾತೆಯರಿದ್ದಾರೆ, ಆದ್ರೆ ಅವರು ಒಂದನ್ನೂ ತೊಟ್ಕೊಳ್ಳಲ್ಲ. ನೋಡಿದ್ರೆ ಬರೀ ನೈಟಿಯನ್ನ ಹಾಕೊಂಡೇ ಇರ್ತಾರೆ ಯಾವಾಗ್ಲೂ. ಈ ರೀತಿಯಾಗಿದೆ. ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ, ಒಂದು ಮನೆಯಲ್ಲಿರುವಂತ ಒಂದು ಮಾತೆ ಅಥವಾ ಸ್ತ್ರೀ ಯಾರು ಇರ್ತಾರೆ, ಅವರು ಅಲಂಕಾರ ಭೂಷಿತರಾಗಿ ಲಕ್ಷ್ಮಿಯಂತೆ ಕಂಗೊಳಿಸ್ಬೇಕು ಅಂತ ಇರಬಹುದು. ಕೆಲಸ ಎಷ್ಟೇ ಇರ್ಬೋದು, ಆ ಕೆಲಸದ ಮಧ್ಯದಲ್ಲೂ ಕೂಡ ಅವರು ಅಲಂಕಾರ ಭೂಷಿತರಾಗಿರ್ಬೇಕು. ತನ್ನಲ್ಲಿ ಏನು ವ್ಯವಸ್ಥೆ ಇದೆಯೋ ಅದರಲ್ಲಿ ಒಂದು ಹೂ ಮುಡ್ಕೊಂಡು, ತಲೆಯನ್ನ ನೀಟಾಗಿ ಬಾಚಿಕೊಂಡು, ಕುಂಕುಮವನ್ನ ಇಟ್ಕೊಂಡು, ಹೊರಗಡೆ ಯಾರು ಹೋಗಿರ್ತಾರೋ, ಹಿರಿಯರು ಯಾರೇ ಇರ್ಬೋದು, ಮಕ್ಳಿರ್ಬೋದು, ಮರಿ ಇರ್ಬೋದು, ಮನೆಗೆ ಬರುವಂತ ಕಾಲದಲ್ಲಿ ಒಂದು ದೀಪವನ್ನ ಹಚ್ಚಿ ಅವ್ರನ್ನೆಲ್ಲರೂ ಸ್ವಾಗತ ಮಾಡ್ಕೊಂಡ್ರೆ ಆ ಮನೆಯ ಪರಿಸರವೇ ಬೇರೆ ಆಗುತ್ತೆ, ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಕೆಟ್ಟ ದಾರಿಗೆ ಹೋಗ್ಬೇಕು ಅಂದವನು ಕೂಡ ಒಳ್ಳೆ ದಾರಿಗೆ ಬರ್ತಾನೆ. ಮತ್ತೆ ಮಕ್ಳಿಗೆ ಇವತ್ತು ತುಂಡು ಉಡುಗೆಗಳನ್ನ ತೊಡ್ತಿದ್ರು ಕೂಡ ತಂದೆ ತಾಯಿ ಹೇಳಕ್ಕಾಗದೇ ಇರುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದೀವಿ. ಹಾಗಾಗಿ ಮಕ್ಕಳಿಗೆ ಕತೆಗಳ ಮೂಲಕ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಉದಾಹರಣೆಗಳ ಮೂಲಕ ಇರ್ಬೋದು, ಮಕ್ಕಳಿಗೆ ತೊಡುಗೆಯ ಮಹತ್ವವನ್ನ ಮತ್ತೆ ವೈಜ್ಞಾನಿಕ ಹಿನ್ನೆಲೆಯನ್ನ ಕೂಡ ಹೇಳ್ಬೋದು. ಹಾಗಾಗಿ ನಾನು ನಿಮ್ಗೊಂದು ವೆಬ್ಸೈಟ್ನ ಐಡಿಯನ್ನ ಕೊಡ್ತೀನಿ. ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್.org ಅಂತ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಬಟ್ಟೆಗಳು ಯಾವ ರೀತಿಯಾಗಿದ್ರೆ, ನಾವು ತೊಡೋವಂಥ ವಸ್ತ್ರಗಳು ಯಾವ ರೀತಿಯಾಗಿದ್ರೆ ಯಾವ ರೀತಿಯಾದಂಥ ಒಂದು ತೇಜೋ ವಲಯ ನಮ್ಮ ಸುತ್ತು ಸೃಷ್ಟಿಯಾಗುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ರುಜುವಾತ್ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಪಾಶ್ಚಿಮಾತ್ಯರದೇ ಉದಾಹರಣೆ ಬೇಕಲ್ವಾ? ಹಾಗಾಗಿ ಇದನ್ನ ಆಸ್ಟ್ರೇಲಿಯಾ ಮತ್ತೆ ಭಾರತದ ಒಂದು ಸನಾತನ ಸಂಸ್ಥೆ ಅಂತ ಹೇಳುವಂತಹ ಒಂದು ಆಧ್ಯಾತ್ಮ ಸಂಸ್ಥೆ ಕೊಲಾಬ್ರೇಷನ್ ಅಲ್ಲಿ ಇಬ್ರು ಸೇರಿ ಇದನ್ನ ವೈಜ್ಞಾನಿಕವಾಗಿ ರುಜುವಾತ್ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಮಾಡ್ಕೊಳ್ಳಿ. ಎಲ್ಲದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇರಬೇಕು ಅಂತ ಹೇಳಿಲ್ಲ. ಭಾರತ ಬಂದಿರತಕ್ಕಂಥದ್ದೇ ಋಷಿ ಮುನಿಗಳ ಪರಂಪರೆಯಲ್ಲಿ. ಹಾಗಾಗಿ ನಮ್ಗೆ ಇದೆಲ್ಲವೂ ಅರ್ಥ ಆಗ್ಬೇಕು. ಕೆಲವನ್ನ ಯಾವುದನ್ನು ವೈಜ್ಞಾನಿಕವಾಗಿ ರುಜುವಾತ್ ಮಾಡೋಕ್ಕಾಗಲ್ಲ, ಆದ್ರೆ ಅದರ ಪರಿಣಾಮಗಳಂತೂ ಇದ್ದೇ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಇದು. ಕನಿಷ್ಠ ಪಕ್ಷ ಮಕ್ಕಳಿಗೆ ಒಂದು 10 ನಿಮಿಷ ಧ್ಯಾನ ಮಾಡುವಂತಹ, ನಾಮಜಪವನ್ನು ಮಾಡುವಂತಹ ಒಂದು ರೂಢಿಯನ್ನ ಬೆಳೆಸೋ ಕಡೆಗೆ ನಾವು ನೋಡ್ಬೇಕು. ಮತ್ತೆ ಇನ್ನ ಭ್ರಮಣ್ ಅಂದ್ರೆ ಸುತ್ತಕ್ಕೆ ಹೋಗೋದು. ಸುತ್ತೀವಿ ನಾವು, ಅಲ್ಲಿ ಇಲ್ಲಿ ಸುತ್ತೀವಿ. ಯಾವುದನ್ನ ಸುತ್ತಬೇಕು, ಏನನ್ನ ನೋಡಬೇಕು ಅನ್ನೋವಂಥ ಒಂದು ರೂಢಿಯನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದೀವಿ. ನಮ್ಮ ದೇಶದಲ್ಲೇ ಸಾವಿರಾರು ತೀರ್ಥಕ್ಷೇತ್ರಗಳಿದೆ, ಸಾವಿರಾರು ಪುಣ್ಯ ಕ್ಷೇತ್ರಗಳಿದೆ, ಅದನ್ನೆಲ್ಲ ನಾವು ನೋಡಲ್ಲ. ಆದ್ರೆ ಎಲ್ಲೆಲ್ಲೋ ಹೋಗ್ತೀವಿ ನಾವು, ಎಲ್ಲೆಲ್ಲೋ ಹೋಗಿ ಸುತ್ತಿ ಕಾಲವನ್ನ ಹರಣೆ ಮಾಡ್ತೀವಿ. ಅದ್ರ ಬದಲು ಮಕ್ಕಳಿಗೆ ದೇವಾಲಯಕ್ಕೆ ಹೋಗುವಂತ ರೂಢಿಯನ್ನ ಬೆಳೆಸೋದು, ಮತ್ತೆ ಆಧ್ಯಾತ್ಮ ಪ್ರವಚನಗಳು ನಡೆಯೋ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತೆ ಹಿಂದೂ ಸಂಘಟನೆಗಳೇನಿದಾವೆ, ಸಾಧು ಸಂತರೇನಿದ್ದಾರೆ ಅಂಥವ್ರ ಒಂದು ಸಂಪರ್ಕಕ್ಕೆ ಮಕ್ಕಳನ್ನ ತರುವಂತಹ ಪ್ರಯತ್ನವನ್ನ ಮಾಡ್ಬೋದು. ಉದಾಹರಣೆಗೆ ಇವಾಗ ನಾವು ದೇಶದಲ್ಲಿ ಎಷ್ಟೊಂದು ತೀರ್ಥಕ್ಷೇತ್ರಗಳಿದೆ. ಕನಿಷ್ಠ ಪಕ್ಷ 2-3 ವರ್ಷಕ್ಕೆ ಒಮ್ಮೆ ಆದ್ರೂ ಒಂದು ನಮ್ಗೆ ಯಾವುದು ನಮ್ಮ ಹಣಕಾಸಿನ ಸ್ಥಿತಿಗತಿಗೆ ಹೊಂದಾಣಿಕೆ ಆಗುತ್ತೋ ಅಂತ ಒಂದು ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡೋದಾಗ ಮಕ್ಕಳಿಗೆ ಇತಿಹಾಸದ ಪ್ರಜ್ಞೆ ಮೂಡುತ್ತೆ. ಅಲ್ಲಿ ಮಕ್ಕಳಿಗೆ ಹೇಳಿ, ಇದು ಎಷ್ಟು ವರ್ಷಗಳಿಂದ ನಮ್ಮ ಪೂರ್ವಜರು ಉಳಿಸ್ಕೊಂಡ್ ಬಂದಿದ್ದಾರೆ, ಇದನ್ನ ಶಿಥಿಲಾವಸ್ಥೆಗೆ ಹೋಗ್ಲಿಕ್ಕೆ ಬಿಡಬಾರ್ದು, ಇಲ್ಲಿ ಭಗವಂತನ ಅನುಗ್ರಹ ಸಿಗುತ್ತೆ, ಭಗವಂತನ ಆಶೀರ್ವಾದ ಸಿಗುತ್ತೆ ಅಂತ ಅಲ್ಲಿ ಏನು ತೀರ್ಥ ಪ್ರಸಾದಗಳನ್ನ ಕೊಡ್ತಾರೆ, ಮತ್ತೆ ಅನ್ನಪೂರ್ಣೇಶ್ವರಿಯ ಹೆಸರಲ್ಲಿ ಏನು ಅನ್ನದಾಸೋಹವನ್ನ ನಡೆಸ್ತಾರೆ, ಅದನ್ನ ತಿನ್ನುವಂಥದ್ದು. ಅಂದ್ರೆ ಈಗೋಗೆ ಹರ್ಟ್ ಆಗುತ್ತೆ, ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ, ಕೆಲವರು ತಿನ್ನೋದಿಲ್ಲ ಬರ್ತಾರೆ. ಅದನ್ನ ತಿನ್ನಿಸುವಂತಹ ಒಂದು ರೂಢಿಯನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸ್ಬೇಕು. ಇದು ಬ್ರಹ್ಮಣ್ಣ ವಿಷಯ ಆಯ್ತು. ಬಹುಮುಖ್ಯವಾಗಿ ಭಾಷೆಯ ವಿಷಯ ಇವತ್ತು. ಇವಾಗ ನಾವು ನೋಡಿ, ನಮ್ಮ ದೇಶದ ಮೂಲ ಭಾಷೆ ಸಂಸ್ಕೃತ ಆಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಸಂವಿಧಾನವನ್ನ ಅಳವಡಿಸ್ಕೊಂಡ್ವಿ. ವಲ್ಲಭಭಾಯಿ ಪಟೇಲ್ ಅವರ ಒಂದು ಮಾತಿಗೆ ಮನ್ನಣೆ ಸಿಗಲಿಲ್ಲ. ಹಾಗಾಗಿ ಏನು ಮಾಡಿಬಿಟ್ರು, ಈ ದೇಶದಲ್ಲಿ ರಾಷ್ಟ್ರ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಉಳಿದೋದ್ವಿ. ಇವತ್ತು ಆಂಗ್ಲ ಭಾಷೆ ಕಲಿಬೇಕು, ಅನಿವಾರ್ಯತೆ ಇದೆ, ಯಾರು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದು ಎಷ್ಟು ಮಟ್ಟಿಗೆ ಸೀಮಿತವಾಗಿರಬೇಕು, ಅದರ ಮಿತಿ ಯಾವುದು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವತಃ ನಾನು ಅಥವಾ ನಾವು ನಿರ್ಧಾರವನ್ನು ಮಾಡಿಕೊಂಡು ನಮ್ಮ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಹೆಚ್ಚಿನ ಒಂದು ಸಂವಾದವನ್ನು ನಡೆಸುವಂತಹ ಒಂದು
ಅಭ್ಯಾಸವನ್ನ ರೂಢಿ ಮಾಡ್ಕೊಡ್ಬೇಕು. ಭಾಷೆ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇವಾಗ ಉದಾಹರಣೆಗೆ ಆಂಗ್ಲ ಭಾಷೆಯನ್ನೇ ನಾವು ಹೆಚ್ಚಿಗೆ ಕೊಟ್ರೆ ಆಂಗ್ಲರ ಇತಿಹಾಸವನ್ನ ನಮ್ಮ ಮಕ್ಕಳು ತಿಳ್ಕೊಳ್ತಾರೆ ಹೊರತು ನಮ್ಮ ಭಾಷೆಯನ್ನ ಮರ್ತು ಬಿಡ್ತಾರೆ. ಇವತ್ತು ಎಷ್ಟೋ ಮಕ್ಕಳಿಗೆ ಕನ್ನಡದ ಟೈಪಿಂಗ್ ಅನ್ನು ಕೂಡ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅವರು ಸಾಕಷ್ಟು ಡಿಗ್ರಿಗಳನ್ನ ತಗೊಂಡಿರ್ತಾರೆ, ತುಂಬಾ ಉನ್ನತ ವ್ಯಾಸಂಗವನ್ನ ಮಾಡಿರ್ತಾರೆ, ಆದ್ರೆ ಅವ್ರಿಗೆ ಯಾರಿಗೂ ಕೂಡ ಬರ್ತಾನೆ ಇಲ್ಲ. ಅಂದ್ರೆ ಕನ್ನಡ ಟೈಪಿಂಗ್ ಮಾಡೋದಿರ್ಬೋದು, ಕನ್ನಡದ ವ್ಯಾಕರಣ ಇರ್ಬೋದು, ಯಾರಿಗೆ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಭಾಷೆಯಲ್ಲಿ ಭೇದ ಬೇಡ. ಯಾಕೆ ಅಂತ ಹೇಳಿದ್ರೆ ಸಂಸ್ಕೃತವನ್ನ ರಾಷ್ಟ್ರ ಭಾಷೆ ಮಾಡಿದ್ದಾರೆ. ಈ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳಿಗೆ ಅಂತಿಮವಾದಂತ ಒಂದು ಚಿಹ್ನೆ ಬೀಳ್ತಾ ಇತ್ತು. ಆದ್ರೆ ಇವತ್ತು ನಾವು ಅದನ್ನ ಕಳ್ಕೊಂಡ್ಬಿಟ್ಟಿದೀವಿ. ಇವತ್ತು ಅದು ತಾರಕಕ್ಕೇರಿದೆ. ತಮಿಳವನ್ನ ಕಂಡ್ರೆ ಕನ್ನಡದವನ್ಗಾಗಲ್ಲ, ಈ ರೀತಿಯಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳುವಂತಹ ಒಂದು ಚಿಂತನೆಯಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆಯನ್ನಿಟ್ಟವರು. ಇದನ್ನ ನಾನು ಹೇಳ್ತಾ ಇಲ್ಲ, ಭಗವಾನ್ ಶ್ರೀಕೃಷ್ಣ ಹೇಳಿರೋದು ವಸುದೈವ ಕುಟುಂಬಕಂ ಅಂತ. ಇಡೀ ವಿಶ್ವವೇ ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನ ಅಣ್ಣ ತಮ್ಮದಿರೋ ಅಂತ ಬಾಳುವಂಥದ್ದು. ಆದ್ರೆ ಅಧರ್ಮ ಬಂದಾಗ ಮಾತ್ರ ನಾವು ಸಿಡಿದೆ ಹೇಳ್ತಕ್ಕಂಥದ್ದೇ ಹಿಂದೂಗಳ ಒಂದು ಮೂಲ ಗುಣ. ಅದಕ್ಕೆ ಧಕ್ಕೆ ಆಗದಂಗೆ ನಮ್ಮ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಬಗ್ಗೆ ಒಂದು ಒಲವನ್ನ ಮೂಡಿಸ್ತಕ್ಕಂಥದ್ದು, ಅದ್ರ ಬಗ್ಗೆ ಗೌರವವನ್ನ ಕಲ್ಪಿಸಿ ಕೊಡ್ತಕ್ಕಂಥದಕ್ಕೆ ನಾವೇ ಮಣೆ ಹಾಕಬೇಕು. ನಾವು ಅದು ಅವ್ರಿಗೆ ಹೇಳ್ದಾಗ ಅವ್ರು ಕಲಿತಾರೆ. ನೋಡಪ್ಪ, ನಿನ್ನ ಓದಿಗೋಸ್ಕರ ನೀನು ಆಂಗ್ಲವನ್ನ ಕಲಿ, ವ್ಯವಹಾರಕ್ಕೋಸ್ಕರ ಆಂಗ್ಲವನ್ನ ಕಲಿ, ಆದ್ರೆ ಎಲ್ಲೆಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಆವಾಗ ಮಾತ್ರ ನೀನು ಮಾತೃಭಾಷೆಯನ್ನೇ ಬಳಸಬೇಕು. ಹಾಗಾಗಿ ಮಾತೃಭಾಷೆ ಕಡೆಗೆ ನಮ್ಮ ಗಮನವನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವೇ ಇಲ್ಲ ಅಂದ್ರೆ ನಮ್ಮ ಮಾತೃಭಾಷೆಗೆ ಎಲ್ಲಿ ಬೆಲೆ ಇದೆ? ಇದೆಲ್ಲವೂ ಧರ್ಮದ ಆಯಾಮಗಳೇ. ಈ 6 ಅಂಶಗಳನ್ನ ಸರಿಪಡಿಸ್ಕೊಂಡಾಗ ಹಿಂದೂ ಧರ್ಮ ಚಿರನೂತನವಾಗೇ ಉಳಿಯುತ್ತೆ, ಅದು ನಶಿಸಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಕಡೆಯದಾಗ ಒಂದು ಮಾತನ್ನ ನಿಮ್ಮೆಲ್ಲರೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾತಿ ಅನ್ನುವ ಪದ್ಧತಿ ಹಿಂದೂ ಧರ್ಮದಲ್ಲಿ ಇಲ್ಲಿಲ್ಲ, ಅದು ಕಾಲಾಂತರದಲ್ಲಿ ಸೇರ್ಕೊಂಡಿರುವಂತ ಒಂದು ಪ್ರಕ್ರಿಯೆ. ಇವತ್ತು ಅದು ರಾಜಕೀಯ ಚಿತ್ರಣವನ್ನ ಪಡ್ಕೊಂಡು ನಮ್ಮನ್ನ ಒಡೆದು ಆಳುವಂತ ಮಟ್ಟಕ್ಕೆ ಹೋಗಿದೆ. ಹಾಗಾಗಿನೇ ಯಾವ ಒಬ್ಬ ಹಿಂದೂ ಕೂಡ ಪತಿತ ಆಗ್ಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಇಲ್ಲಿ ಇರ್ತಕ್ಕಂಥ ವಿಷಯ. ಹಾಗಾಗಿ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ. ನಾನಿವಾಗ ನಿಮ್ಗೆ ಭವನ್ ಅಂತ ಹೇಳಿದ್ನಲ್ಲ, ಯಾರ್ಯಾರಿಗೆ ಸಾಧ್ಯ ಇದೆಯೋ ನಿಮ್ಮ ಯಾವುದೇ ಜಾತಿಯ ಸ್ನೇಹಿತ ಇರಲಿ, ಅವ್ರ ಬಗ್ಗೆ ಯಾವುದೇ ಭೇದವನ್ನ ಮಾಡದೇ ಇರುವಂತ ಮೊದಲ ಒಂದು ವೇದಿಕೆ ನನ್ನ ಮನೆ ಆಗ್ಬೇಕು. ನಿಮ್ಮೆಲ್ಲ ಸ್ನೇಹಿತರನ್ನ ಆಹ್ವಾನ ಮಾಡಿ ಅವರೊಟ್ಟಿಗೆ ಸಹಭೋಜನವನ್ನ ಮಾಡಿ ಮತ್ತೆ ಅವರ ಯಾವ ಜಾತಿಯ ವಿಷಯವನ್ನು ಕೇಳಲಿಕ್ಕೆ ಹೋಗ್ಬಾರ್ದು. ನಾವು ಹೇಗಿರ್ತೀವೋ ಹಾಗೆ ಮುಂದುವರ್ಕೊಂಡು ಹೋದಾಗ ಒಂದು ಅರ್ಥ ಬರುತ್ತೆ. ನಮ್ಮ ಕುಟುಂಬದಲ್ಲಿ ಶಾಂತಿ ಮೆಲ್ಲನೆ ನೆಲೆಸ್ಲಿಕ್ಕೆ ಒಂದು ಅವಕಾಶ ಬರುತ್ತೆ. ಹಾಗಾಗಿನೇ ಭಜನೆ, ಭಾಷೆ ಮತ್ತೆ ಭವನ ಮತ್ತೆ ಭೂಷಣ, ಭ್ರಮಣ ಮತ್ತೆ ಭೋಜನ, ಈ 6 ವಿಷಯಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಹಾಗಾಗಿ ನೀವು ಇದನ್ನೆಲ್ಲರೂ ಪಾಲಿಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.